ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ಗೆ ಎಥನಾಲ್ ಮಿಕ್ಸ್ ಮಾಡ್ತಿರೋದ್ರಿಂದ ಗಾಡಿಗಳ ಎಂಜಿನ್ ಹಾಳಾಗ್ತಿದೆ, ಮೈಲೇಜ್ ಬರ್ತಾ ಇಲ್ಲ, ಪೆಟ್ರೋಲ್ ಟ್ಯಾಂಕ್ಗೆ ಇರುವೆ ಬರುತ್ತಿದೆ ಅನ್ನುವ ವಿಷಯಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇಂಥ ಸುದ್ದಿಯಿಂದ ಜನರಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ. ಈ ಆತಂಕವನ್ನು ದೂರ ಮಾಡುವುದಕ್ಕೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ E20 ಪೆಟ್ರೋಲ್, ಗವರ್ಮೆಂಟ್ ಆಫ್ ಇಂಡಿಯಾ ಆನ್ E20 ಪೆಟ್ರೋಲ್ ಬಗ್ಗೆ 10 ಪಾಯಿಂಟ್ಗಳಿರುವ ಬುಲೆಟಿನ್ ಅನ್ನು ಬಿಡುಗಡೆ ಮಾಡಿದೆ. 1 ಲೀಟರ್ ಎಥನಾಲ್ಗೆ 10,000 ಲೀಟರ್ ನೀರು ಬೇಕಾ? 1 ಲೀಟರ್ ಎಥನಾಲ್ ಮಾಡಲು ಸಾವಿರಾರು ಲೀಟರ್ ನೀರು ಪೋಲಾಗುತ್ತೆ ಅನ್ನೋದು ಸುಳ್ಳು. ಈಗಿನ ಮಾಡರ್ನ್ ಡಿಸ್ಟಿಲರಿಗಳು ಕೇವಲ 3-5 ಲೀಟರ್ ಸಂಸ್ಕರಿಸಿದ ನೀರನ್ನಷ್ಟೇ ಬಳಸ್ತಾ ಇವೆ. ಜೊತೆಗೆ ಇವು ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಸಿಸ್ಟಮ್ ಹೊಂದಿದ್ದು ಬಳಸಿದ ನೀರನ್ನೇ ಮರು ಬಳಕೆ ಮಾಡ್ತವೆ. ಇದರಲ್ಲಿ 40%ಕ್ಕಿಂತ ಹೆಚ್ಚು ಕೊಡುಗೆ ನೀಡುವ ಮೆಕ್ಕೆಜೋಳಕ್ಕೆ ಭತ್ತಕ್ಕಿಂತ ತುಂಬಾ ಕಡಿಮೆ ನೀರು ಸಾಕು. E20 ಅನ್ನೋದು ಯಾವುದೇ ಪ್ರಯೋಗವಲ್ಲ. ಭಾರತದಲ್ಲಿ ಇದನ್ನ ಏನೋ ಹೊಸದಾಗಿ ಟೆಸ್ಟ್ ಮಾಡ್ತಿಲ್ಲ. ಅಮೆರಿಕ, ಬ್ರೆಜಿಲ್, ಕೆನಡಾ, ಜಪಾನ್ ಮತ್ತು ಯುರೋಪಿಯನ್ ದೇಶಗಳಲ್ಲಿ ಕಳೆದ ದಶಕಗಳಿಂದಲೂ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನೇ ಯಶಸ್ವಿಯಾಗಿ ಬಳಸಲಾಗ್ತಾ ಇದೆ. ಇದು ಜಾಗತಿಕವಾಗಿ ಸಾಬೀತಾಗಿರುವ ತಂತ್ರಜ್ಞಾನ. ಮೈಲೇಜ್ ಕಮ್ಮಿ ಆಗುತ್ತೆ. ಭಾರತದ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಕಾರ್ಗಳಲ್ಲಿ 40,000 ಕಿಲೋಮೀಟರ್ ಮತ್ತು ಬೈಕ್ಗಳಲ್ಲಿ 20,000 ಕಿಲೋಮೀಟರ್ಗೂ ಹೆಚ್ಚು ದೂರ ಓಡಿಸಿ ಟೆಸ್ಟ್ ಮಾಡಿದೆ. ಇಂಧನ ದಕ್ಷತೆ ಅಥವಾ ಮೈಲೇಜ್ನಲ್ಲಿ ಕೇವಲ ಕನಿಷ್ಠ ಬದಲಾವಣೆ ಬಿಟ್ಟರೆ ಯಾವುದೇ ದೊಡ್ಡ ವ್ಯತ್ಯಾಸ ಕಂಡು ಬಂದಿಲ್ಲ. ಇನ್ನು E20ಗೆ ತಕ್ಕಂತೆ ರೆಡಿಯಾದ ಹೊಸ ಇಂಜಿನ್ಗಳಿಗೆ ಹೈ ಆಕ್ಟಿನ್ ರೇಟಿಂಗ್ ಸಿಗುವುದರಿಂದ ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇರಲಿದೆ. ನಿಜವಾಗಿಯೂ ಎಂಜಿನ್ ಕರಗಿ ಹೋಗುತ್ತಾ? ಇಂಡಿಯನ್ ಆಯಿಲ್, IIP ಸೇರಿದ ಹಾಗೆ ದೇಶದ ದೊಡ್ಡ ದೊಡ್ಡ ಸಂಸ್ಥೆಗಳು ಸಂಶೋಧನೆ ನಡೆಸಿವೆ. ಇವುಗಳಿಂದ ಲೋಹ ಅಥವಾ ಪ್ಲಾಸ್ಟಿಕ್ ಭಾಗಗಳಿಗೆ ಯಾವುದೇ ಹಾನಿ ಆಗಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ. ಆದರೆ ಹಳೆಯ ಮಾಡೆಲ್ ವಾಹನಗಳಲ್ಲಿರುವ ಕೆಲವು ರಬ್ಬರ್ ಭಾಗಗಳನ್ನು ಸ್ವಲ್ಪ ಬೇಗ ಬದಲಾಯಿಸಬೇಕಾಗತ್ತೆ. ವಾರಂಟಿ ಮತ್ತು ಇನ್ಶೂರೆನ್ಸ್ ಏನಾಗುತ್ತೆ? ನಿಮ್ಮ ಗಾಡಿ E20 ಇಂಧನಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಕಂಪನಿ ಹೇಳಿದ್ರೆ ಈ ಪೆಟ್ರೋಲ್ ಹಾಕಿಸುವುದರಿಂದ ಗಾಡಿಯ ವಾರಂಟಿ ಅಥವಾ ಇನ್ಶೂರೆನ್ಸ್ ಕ್ಯಾನ್ಸರ್ ಆಗೋದಿಲ್ಲ ಅಂತ ಆಟೋಮೊಬೈಲ್ ಕಂಪನಿಗಳು ಮತ್ತು ವಿಮಾ ಸಂಸ್ಥೆಗಳೇ ಸ್ಪಷ್ಟಪಡಿಸಿವೆ. ಇರುವೆ, ಜೇನು ನೊಣಗಳು ಇಂಧನ ಟ್ಯಾಂಕ್ಗೆ ಮುತ್ತಿಕೊಳ್ತವೆ. ಎಥನಾಲ್ ಅಂದ ತಕ್ಷಣ ಅದರಲ್ಲಿ ಸಕ್ಕರೆ ಅಂಶ ಇರುತ್ತೆ. ಅದಕ್ಕೆ ಇರುವೆಗಳು ಪೆಟ್ರೋಲ್ ಟ್ಯಾಂಕ್ಗೆ ಮುತ್ತಿಡ್ತವೆ ಅನ್ನುವುದು ತಪ್ಪು ಕಲ್ಪನೆ. ಎಥನಾಲ್ ತಯಾರಿಸುವಾಗಲೇ ಅದರಲ್ಲಿರುವ ಸಕ್ಕರೆ ಅಂಶವನ್ನೆಲ್ಲ ಪೂರ್ತಿ ತೆಗೆಯಲಾಗುತ್ತೆ ಮತ್ತು ಕೀಟಗಳು ಹತ್ತಿರ ಬರದಂತೆ ತಡೆಯುವ ಕೆಮಿಕಲ್ಗಳನ್ನು ಬಳಸಲಾಗುತ್ತೆ. ಸುಪ್ರೀಂ ಕೋರ್ಟ್ ಇದನ್ನ ಪ್ರಯೋಗ ಅಂದಿತ್ತ. ಸುಪ್ರೀಂ ಕೋರ್ಟ್ ಎಲ್ಲೂ ಈ ಯೋಜನೆಯನ್ನ ಪ್ರಯೋಗ ಎಂದು ಕರೆದಿಲ್ಲ. ಕೋರ್ಟ್ನಲ್ಲಿ ನಡೆದ ಚರ್ಚೆ ಎಥನಾಲ್ ಖರೀದಿಯ ಒಪ್ಪಂದದ ನಿಯಮಗಳ ಬಗ್ಗೆ ಇತ್ತೇ ಹೊರತು ಎಥನಾಲ್ ಕ್ವಾಲಿಟಿ ಬಗ್ಗೆ ಅಲ್ಲ. ಪೆಟ್ರೋಲ್ ಟ್ಯಾಂಕ್ ಒಳಗೆ ನೀರು ನುಗ್ಗುತ್ತಾ? ಎಥನಾಲ್ ಹವಾಮಾನದಲ್ಲಿರುವ ತೇವಾಂಶ ಅಥವಾ ನೀರನ್ನು ಹೀರಿಕೊಳ್ಳುತ್ತೆ ಅನ್ನೋ ಭಯ ಬೇಡ. ಇವತ್ತಿನ ಮಾಡರ್ನ್ ವಾಹನಗಳು ಮತ್ತು ಪೆಟ್ರೋಲ್ ಬಂಕ್ಗಳ ಮೂಲ ಸೌಕರ್ಯಗಳು ಇಂಧನ ಟ್ಯಾಂಕ್ ಒಳಗೆ ನೀರು ಹೋಗದಂತೆ ತಡೆಯುವ ಹೈಟೆಕ್ ಸೆಕ್ಯೂರಿಟಿ ಸಿಸ್ಟಮ್ ಹೊಂದಿವೆ. ಕಬ್ಬಿನ ರಸದ ವೈರಲ್ ವಿಡಿಯೋಗಳ ಅಸಲಿಯತ್ತೇನು? ಸಾಮಾಜಿಕ ಜಾಲತಾಣಗಳಲ್ಲಿ ನೇರವಾಗಿ ಕಬ್ಬಿನ ರಸವನ್ನೇ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡ್ತಿದ್ದಾರೆ ಅಂತ ತೋರಿಸಿರೋ ವಿಡಿಯೋಗಳೆಲ್ಲವೂ ನಕಲಿ. ಎಥನಾಲ್ ಅನ್ನ ಕಟ್ಟುನಿಟ್ಟಾದ ಇಂಡಸ್ಟ್ರಿಯಲ್ ಪ್ರೋಸೆಸ್ ಮತ್ತು ನಿಗದಿತ ಕ್ವಾಲಿಟಿ ಗೈಡ್ಲೈನ್ಸ್ ಮೂಲಕವೇ ಕಾರ್ಖಾನೆಗಳಲ್ಲಿ ತಯಾರಿಸಲಾಗುತ್ತೆ. ಇದರಿಂದ ಪರಿಸರಕ್ಕೆ ಮತ್ತು ದೇಶಕ್ಕೆ ಏನು ಲಾಭ? ಭಾರತ ನಿಗದಿಪಡಿಸಿಕೊಂಡಿದ್ದ ಗಡುವಿಗಿಂತ ಮುಂಚೆ ಅಂದ್ರೆ ಡಿಸೆಂಬರ್ 2025ರಲ್ಲೇ ಪೆಟ್ರೋಲ್ನಲ್ಲಿ 20% ಎಥನಾಲ್ ಮಿಶ್ರಣ ಮಾಡುವ ಐತಿಹಾಸಿಕ ಗುರಿಯನ್ನ ತಲುಪಿದೆ. ದೇಶದ ಎಥನಾಲ್ ಉತ್ಪಾದನಾ ಸಾಮರ್ಥ್ಯ ಈಗ 2,000 ಕೋಟಿ ಲೀಟರ್ಗೆ ಏರಿಕೆಯಾಗಿದೆ. ಇದರಿಂದ ದೇಶಕ್ಕಾದ ಲಾಭವೇನು? ವಿದೇಶಿ ವಿನಿಮಯದಲ್ಲಿ ಬರೋಬ್ಬರಿ 1.9 ಲಕ್ಷ ಕೋಟಿಗೂ ಹೆಚ್ಚು ಹಣ ಉಳಿತಾಯವಾಗಿದೆ. ನಮ್ಮ ದೇಶದ ರೈತರಿಗೆ 1.6 ಲಕ್ಷ ಕೋಟಿಗೂ ಅಧಿಕ ಪಾವತಿ ಮಾಡಲಾಗಿದೆ. ಕಚ್ಚಾ ತೈಲ ಆಮದು ಸುಮಾರು 310 ಲಕ್ಷ ಮೆಟ್ರಿಕ್ ಟನ್ ಕಮ್ಮಿಯಾಗಿದೆ. ಪರಿಸರಕ್ಕೆ ಹಾನಿ ಮಾಡುವ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆ 930 ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ರೆಡ್ಯೂಸ್ ಆಗಿದೆ ಅಂತ ಸ್ವತಃ ಸಚಿವಾಲಯ ತಿಳಿಸಿದೆ. ಏನಿದು E20 ಪೆಟ್ರೋಲ್? E20 ಅನ್ನೋದು ಪೆಟ್ರೋಲ್ನಲ್ಲಿ 20% ಎಥನಾಲ್ ಮತ್ತು 80% ಗ್ಯಾಸೋಲಿನ್ ಮಿಶ್ರಣ ಮಾಡಿದ ಇಂಧನ. ಈ ನವೀಕರಿಸಬಹುದಾದ ಜೈವಿಕ ಇಂಧನವನ್ನ ಕಬ್ಬು, ಗೋಧಿ ಮತ್ತು ಜೋಳದಂತಹ ಸಸ್ಯಗಳಿಂದ ತಯಾರಿಸಲಾಗುತ್ತೆ. ಇದು ಮಾಲಿನ್ಯವನ್ನ ತಗ್ಗಿಸಲು
ಮತ್ತು ರೈತರ ಆದಾಯವನ್ನ ಹೆಚ್ಚಿಸಲು ಭಾರತ ಸರ್ಕಾರ ಪರಿಚಯಿಸಿರುವ ಮಹತ್ವದ ಯೋಜನೆಯಾಗಿದೆ.